ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾವು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯೂಟೋರಿಯಲ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ 40 ರೂಪಾಯಿಗಳ ಸೂಪರ್ ಥ್ಯಾಂಕ್ಸನ್ನು ಕೊಟ್ಟಿರೋಂಥ ಭರವಸೆಯ ಬೆಳಕು, ಕಿರಣ್ ಕುಮಾರ್ ಹಾಗೂ ರಾಜೇಶ್ ವೈ, ಈ 3 ಜನರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ 100 ರೂಪಾಯಿಗಳ ಸೂಪರ್ ಥ್ಯಾಂಕ್ಸ್ ಕೊಟ್ಟಿರೋಂಥ ಸಂಗಮೇಶ್ವರ್ ಸಣ್ಗುಂಡಿ, ಇವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮಗೂ ಕೂಡ ಏನಾದರೂ ನಮ್ಮ ಕನ್ನಡ ತಂತ್ರಾಂಶಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಾಡಬಹುದು. ಈಗ ಇವತ್ತಿನ ಟ್ಯೂಟೋರಿಯಲ್ಗೆ ಬರೋಣ ಸ್ನೇಹಿತರೆ. ಇವತ್ತು ನಾನು ನಿಮಗೆ 3 ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದೇನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ರೈಲ್ವೆ ಸ್ಟೇಷನಲ್ಲಿ ನಾವು ಫ್ರೀ ವೈಫೈನ ಯೂಸ್ ಮಾಡ್ಬೋದು ಅಂತ. ಆದರೆ ವೈಫೈನ ಜಸ್ಟು ಕನೆಕ್ಟ್ ಮಾಡಿದ್ರೆ ಆಗಲ್ಲ, ಕನೆಕ್ಟ್ ಮಾಡೋಂಥ ಪ್ರೋಸೆಸ್ಸು ಸ್ವಲ್ಪ ಚೇಂಜ್ ಇದೆ ಇಲ್ಲಿ. ಹಾಗಾಗಿ ನಾವು ರೈಲ್ವೆ ಸ್ಟೇಷನಲ್ಲಿದ್ದಾಗ ಯಾವ ರೀತಿ ನಾವು ಫ್ರೀ ವೈಫೈಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ತಿಳ್ಕೊತಾ ಇದ್ದೀವಿ. ಎರಡನೇದಾಗಿ ವೇಕಪ್ ಅಲಾರಾಮ್ ಸೆಟ್ ಮಾಡೋದು. ಸೊ ವೇಕಪ್ ಅಲಾರಾಮ್ ಅಂತಂದರೆ ಸುಮಾರು ಸಲ ಏನಾಗುತ್ತೆ, ನಾವು ಯಾವುದೋ ಒಂದು ಸ್ಟೇಷನಲ್ಲಿ ಇಳಿಬೇಕಾಗಿರುತ್ತೆ. ಆದರೆ ಆ ಸ್ಟೇಷನ್ನು ಬಂದಾಗ ನಮಗೆ ಬಂತು ಅಂತ ಗೊತ್ತಾಗೋದಿಲ್ಲ, ಅಥವಾ ನಾವು ಕೆಲವೊಂದು ಸಲ ನಿದ್ದೆ ಕೂಡ ಮಾಡಿಬಿಡ್ಬೋದು. ಆ ಸ್ಟೇಷನ್ ಬರೋಕ್ಕಿಂತ ಮುಂಚೆನೇ ಟ್ರಾವೆಲ್ ಮಾಡ್ತಾ ಇರೋ ನಿದ್ದೆ ಬರೋ ಸಾಧ್ಯತೆ ಇರುತ್ತೆ. ನಿದ್ದೆ ಮಾಡಿದ್ದಾಗ ನಾವು ಇಳಿಬೇಕಾಗಿರೋಂಥ ಸ್ಟೇಷನ್ನು ತಪ್ಪುವಂಥ ಸಾಧ್ಯತೆ ಇರುತ್ತೆ. ತಪ್ಪಬಾರ್ದು ಅಂತಂದರೆ ನಾವು ಈ ರೀತಿ ವೇಕಪ್ ಅಲಾರಾಮನ್ನು ಸೆಟ್ ಮಾಡ್ಕೊಳ್ಳೋ ಮೂಲಕ ನಾವು ಅಲರ್ಟ್ ಆಗಿರ್ಬೋದು. ಒಂದು ವೇಳೆ ನಾವು ನಿದ್ದೆ ಮಾಡಿದರೂ ಕೂಡ, ಅಥವಾ ನಾವೇನಾದ್ರು ಮರ್ತೋಗಿದ್ರೆ ಯಾವುದೋ ಬೇರೆ ವಿಷಯಗಳಲ್ಲಿ ತಲ್ಲೀನರಾಗಿದ್ದಾಗ ಮರ್ತೋಗೋಂಥ ಸಾಧ್ಯತೆ ಇರುತ್ತೆ. ಅಂಥದ್ದು ಮಿಸ್ ಆಗಬಾರ್ದು ಅಂತ ನಮಗೆ ವೇಕಪ್ ಕಾಲ್ ಬರುತ್ತೆ ಅಥವಾ ವೇಕಪ್ ಅಲಾರ್ಮ್ ಬರುತ್ತೆ. ಸೊ ಈ ರೀತಿಯಾದಂಥ ವೇಕಪ್ ಅಲಾರ್ಮ್ಗಳನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊತಾ ಇದ್ದೀವಿ. ವೇಕಪ್ ಅಲಾರಾಮ್ನ ನಾವು 139 ರೈಲ್ವೇದೇನು ಹೆಲ್ಪ್ಲೈನ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ IVR ಮೂಲಕ ನಾವು ವೇಕಪ್ ಕಾಲನ್ನು ಸೆಟ್ ಮಾಡ್ಕೊಬೋದು. ಮತ್ತೊಂದು ವೇರ್ ಇಸ್ ಮೈ ಟ್ರೈನ್ ಮೂಲಕ ಕೂಡ ನಾವು ವೇಕಪ್ ಅಲಾರ್ಮ್ನ ಸೆಟ್ ಮಾಡ್ಬೋದು. ಸೊ 139ಗೆ ಕಾಲ್ ಮಾಡಿ ವೇಕಪ್ ಕಾಲ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಹಾಗೆ ವೇರ್ ಇಸ್ ಮೈ ಟ್ರೈನ್ ಮೂಲಕ ಯಾವ ರೀತಿ ನಾವು ವೇಕಪ್ ಅಲಾರ್ಮ್ನ ಸೆಟ್ ಮಾಡೋದು, ಈ ಎಲ್ಲ ಮಾಹಿತಿನ ಇವತ್ತಿನ ಟ್ಯೂಟೋರಿಯಲಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಈಗ ಮೊದಲಿಗೆ ನಾವು ರೈಲ್ವೆ ಸ್ಟೇಷನಲ್ಲಿದ್ದಾಗ ಯಾವ ರೀತಿ ಫ್ರೀ ವೈಫೈನ ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನಲ್ಲಿ ವೈಫೈ ಯೂಸ್ ಮಾಡ್ಬೋದು. ಫ್ರೀ ವೈಫೈ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ನಾವು ರೈಲ್ವೆ ಸ್ಟೇಷನಲ್ಲಿದ್ದಾಗ ಫ್ರೀ ವೈಫೈನ ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಮೊದಲಿಗೆ ವೈಫೈನ ಆನ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ವೈಫೈ ಆನ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ ರೈಲ್ ವೈರ್ ಅಂತ ಇದೆ. ರೈಲ್ ವೈರ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಒಂದು ನೋಟಿಫಿಕೇಶನ್ ಬರುತ್ತೆ ನಮಗೆ, ಸೈನ್ ಇನ್ ಟು ವೈಫೈ ನೆಟ್ವರ್ಕ್ ಅಂತ ರೈಲ್ ವೈರಿಂದ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನೇನು ಕೇಳುತ್ತೆ ಅಂತ ನೋಡೋದಾದರೆ, ಓಕೆ ಸ್ನೇಹಿತರೆ, ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನೋಡಿ. ಯೂಸರ್ ನೇಮು, ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಓಕೆ, ಮೊಬೈಲ್ ನಂಬರ್ ಹಾಕಿನಿ. ನೆಕ್ಸ್ಟ್ ಸೆಂಡ್ ಕೋಡ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಒಂದು OTP ಬರುತ್ತೆ. ಓಕೆ, ಫಸ್ಟು ಕೋಡ್ ಏನು ಅಂತ ನೋಡ್ಕೊಳ್ಳೋಣ. Collapsed. JTRAIL. Character word. JTRAIL now. Alerted. Railwire. Wi-Fi. OT. Sponsored by BPCL. Okay, BPCL ಅವರು ಸ್ಪಾನ್ಸರ್ ಮಾಡಿರೋದಂತ ಇದು ವೈಫೈ. Is 351,070. 351,070 ಅಂದರೆ characters 351,070. 351,070. Sign into network. Visit advertiser. ಇದನ್ನ ಹಾಕಬೇಕಾಗುತ್ತೆ ಈಗ. Page. Enter OTP number. Change mobile number. Change mobile number. Show enter OTP number. Okay. 335 end of field. 351,070 end of field. Verify button. ಈಗ ವೆರಿಫೈ ಮಾಡೋಣ. Railtel WebView. Skip add to connect Wi-Fi 5. Keyboard hidden. ವೈಫೈನ ಕನೆಕ್ಟ್ ಮಾಡೋಕ್ಕೆ ಸ್ಕಿಪ್ ಆಡ್ ಕೊಡಿ ಅಂತ ಹೇಳ್ತಾ ಇದೆ. Skip add to connect Wi-Fi button. Railtel. ಸ್ಕಿಪ್ ಆಡ್ ಟು ಕನೆಕ್ಟ್ ವೈಫೈ ಬಟನ್ ಅಂತ ಇತ್ತು, ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. Congratulations 3 exclamation mark, you are connected to Railwire Wi-Fi. ನೋಡಿ ಸ್ನೇಹಿತರೆ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಕನೆಕ್ಟೆಡ್ ಟು ರೈಲ್ ವೈರ್ ವೈಫೈ ಅಂತ ಹೇಳ್ತಾ ಇದೆ. You can use free internet for 60 minutes. ಸೊ ಫ್ರೀ ಇಂಟರ್ನೆಟ್ಟು ನಾವು 60 ಮಿನಿಟ್ಸ್ವರೆಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ. 60 ಮಿನಿಟ್ಸ್ವರೆಗೂ ನಮಗೆ 10 Mbps ಇರುತ್ತೆ ಸ್ಪೀಡು. ಈ ರೀತಿ ನಾವು ರೈಲ್ವೆ ಸ್ಟೇಷನಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಬೋದು.
ಈಗ ನೋಡೋಣ ಕನೆಕ್ಟ್ ಆಗಿದೆ ಇಲ್ವಾ. System UI plugin. Wi-Fi on. Wi-Fi 2 bars. Rail wire. ವೈಫೈ ಕನೆಕ್ಟ್ ಆಗಿದೆ. ವೈಫೈ 2 ಬಾರ್ಸ್ ಇದೆ. ರೈಲ್ ವೈರ್ ಕನೆಕ್ಟ್ ಆಗಿದೆ. 60 ಮಿನಿಟ್ಸ್ ಆದಮೇಲೆ ಮೋಸ್ಟ್ಲಿ ನಾವು ಅವರ್ಗೆ ಇಷ್ಟು ಅಂತ ಮೋಸ್ಟ್ಲಿ ದುಡ್ಡು ಕೊಟ್ಟು ಯೂಸ್ ಮಾಡ್ಬೋದು ಅನ್ಸುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ರೈಲ್ವೆ ಸ್ಟೇಷನಲ್ಲಿ ವೈಫೈನ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ. ಈಗ ನಾವು ರೈಲ್ವೆ ಹೆಲ್ಪ್ಲೈನ್ 139ಗೆ ಕಾಲ್ ಮಾಡೋ ಮೂಲಕ ಯಾವ ರೀತಿ ವೇಕಪ್ ಕಾಲನ್ನು ಸೆಟ್ ಮಾಡ್ಬೋದು ಅಥವಾ ವೇಕಪ್ ಅಲರ್ಟನ್ನು ಸೆಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಇದಕ್ಕೆ ಮೊದಲನೇದಾಗಿ ನಾನು 139ಗೆ ಕಾಲ್ ಮಾಡ್ತಾಯಿದ್ದೀನಿ. ಆಮೇಲೆ IVR ಅಲ್ಲಿ ಏನೇನು ಪ್ರೋಸೆಸ್ ಮಾಡಬೇಕಾಗತ್ತೆ ಅನ್ನೋದನ್ನ ನಾನು ಹಾಗೆ ಫಾಲೋ ಮಾಡ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ. ಪರಿಸ್ಥಿತಿಗಳಿಗಾಗಿ ಒಂದನ್ನು ಒತ್ತಿರಿ. ನಮ್ಮ ಮೆನು ಆಯ್ಕೆಗಳು ಬದಲಾಗಿರಬಹುದು ಎಂಬುದನ್ನು ದಯವಿಟ್ಟು ಗಮನಿಸಿ. ಗಮನವಿಟ್ಟು ಕೇಳಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ನಮ್ಮೊಂದಿಗೆ ನಿಮ್ಮ ಕೊನೆಯ ಸಂವಾದದೊಂದಿಗೆ ಲಿಂಕ್ ಮಾಡಲಾದ ಒಂದು ಸಕ್ರಿಯ ಪ್ರಯಾಣ ನಾವು ಕಂಡುಕೊಂಡಿದ್ದೇವೆ. ನೀವು 12 ನವೆಂಬರ್ ರಂದು 92110 ಇಂದ ಕೊನೆಗೊಳ್ಳುವ PNR ಸಂಖ್ಯೆಯೊಂದಿಗೆ ನಿಮ್ಮ ಪ್ರಯಾಣಕ್ಕಾಗಿ ಕರೆ ಮಾಡುತ್ತಿದ್ದರೆ ಒಂದನ್ನು ಒತ್ತಿ. ಇತರ ಮೆನು ಆಯ್ಕೆಗಳನ್ನು ಅನ್ವೇಷಿಸಲು ಸ್ಟಾರ್ ಒತ್ತಿರಿ. ಈಗ ಸ್ಟಾರ್ ಒತ್ತಾ ಇದ್ದೀನಿ ಸ್ನೇಹಿತರೆ, ಇನ್ನೊಂದು ಮೆನು ಸಂಖ್ಯೆ ನೋಡಕ್ಕೆ. ವೈದ್ಯಕೀಯ ಅಥವಾ ಭದ್ರತಾ ತುರ್ತು ಸ್ಥಿತಿಗಳಿಗಾಗಿ ಒಂದನ್ನು ಒತ್ತಿರಿ. PNR ಸ್ಟೇಟಸ್ ಅಥವಾ ರೈಲು ವೇಳಾಪಟ್ಟಿಗಳನ್ನು ಪರಿಶೀಲಿಸುವಂತಹ ವಿಚಾರಣೆಗಳಿಗಾಗಿ 2 ಒತ್ತಿರಿ. ದೂರುಗಳಿಗಾಗಿ 3 ಒತ್ತಿರಿ. ಮರುಪಾವತಿ ಮತ್ತು ರದ್ದತಿಗಾಗಿ 4 ಒತ್ತಿರಿ. ದಿವ್ಯಾಂಗ ಮುಂದುವರೆಯಲು ದಯವಿಟ್ಟು ಯೋಗ್ಯ ಆಯ್ಕೆಯನ್ನು ಆರಿಸಿ. PNR ಬಗೆಗಿನ ಮಾಹಿತಿಗಾಗಿ 1 ಒತ್ತಿರಿ. ಟ್ರೈನ್ನ ಆಗಮನ, ನಿರ್ಗಮನ, ರದ್ದುಗೊಳಿಸುವಿಕೆ ಮತ್ತು ಬದಲಾವಣೆ ಮಾರ್ಗದ ಬಗ್ಗೆ ಮಾಹಿತಿಗಾಗಿ 2 ಒತ್ತಿರಿ. ದರಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ 3 ಒತ್ತಿರಿ. ರೈಲ್ವೆ ಆಸನ ಲಭ್ಯತೆಯ ಮಾಹಿತಿಗಾಗಿ 4 ಒತ್ತಿರಿ. ವೇಕಪ್ ಕರೆ ಮತ್ತು ಗಮ್ಯಸ್ಥಾನದ ಸೂಚನೆಗಾಗಿ 5 ಒತ್ತಿರಿ. ಮುಖ್ಯ ಮೆನುಗೆ ಹಿಂತಿರುಗಲು ಸ್ಟಾರ್ ಅನ್ನು ಒತ್ತಿ. ನಮ್ಮ ಗ್ರಾಹಕ ಸೇವಾ ಪ್ರತಿನಿಧಿಯೊಂದಿಗೆ ಮಾತನಾಡಲು 9 ಒತ್ತಿರಿ. ವೇಕಪ್ ಅಲಾರಾಂಗಾಗಿ 1 ಒತ್ತಿರಿ ಹಾಗೂ ಗಮ್ಯಸ್ಥಾನದಲ್ಲಿ ಅಲರ್ಟ್ಗಾಗಿ 2 ಒತ್ತಿರಿ ಹಾಗೂ ಮುಖ್ಯ ಮೆನುಗಾಗಿ ಸ್ಟಾರ್ ಅನ್ನು ಒತ್ತಿ. ದಯವಿಟ್ಟು ನಿಮ್ಮ 10 ಅಂಕೆಯ PNR ನಂಬರ್ ಅನ್ನು ಹೇಳಿ. 4729682585. ನೀವು ಹೇಳಿದ PNR 4729682585 ಸರಿಯಾಗಿದ್ದರೆ ಹೌದು ಎಂದು ಹೇಳಿ. ಇಲ್ಲವಾದಲ್ಲಿ ಇಲ್ಲ ಎಂದು ಹೇಳಿ. ಹೌದು. ನೀಡಿರುವ PNR ನಂಬರ್ 4729682585 ಸರಿಯಾಗಿದ್ದರೆ 1 ಒತ್ತಿ. ಇಲ್ಲವಾದಲ್ಲಿ 2 ಒತ್ತಿರಿ. ನಾವು ನಿಮ್ಮ ವಿವರಗಳನ್ನು ಪಡೆಯುವವರೆಗೂ ದಯವಿಟ್ಟು ನಿರೀಕ್ಷಿಸಿ. ಓಕೆ ಸ್ನೇಹಿತರೆ, ಇದು ಮೈಸೂರಿಂದ ಬೆಂಗಳೂರಿಗೆ ಬುಕ್ ಆಗಿರೋದು. ನೋಡೋಣ ವಿವರಗಳನ್ನ ಪಡಿತಾ ಇದೆ. ಅದು ಪಡೆದಾದ್ಮೇಲೆ ಏನ್ ಬರುತ್ತೆ ಅಂತ ನೋಡೋಣ. ಕ್ರಾಂತಿವೀರ ಸಂಗೋಲಿ ರಾಯನ ಬೆಂಗಳೂರು ಗಾಗಿ 1 ಒತ್ತಿ. ಯಶವಂತಪುರ ಜಂಕ್ಷನ್ ಗಾಗಿ 2 ಒತ್ತಿ. ಯಲಹಂಕ ಜಂಕ್ಷನ್ ಗಾಗಿ 3 ಗಾಗಿ 4 ಒತ್ತಿ. ನೀವು ಗಮ್ಯಸ್ಥಾನದ ಅಲಾರಾಂ ಅನ್ನು ಹೊಂದಿಸುತ್ತಿರುವಿರಿ. ಕ್ರಾಂತಿವೀರ ಸಂಗೋಲಿ ರಾಯನ ಬೆಂಗಳೂರು ನಿಲ್ದಾಣ. ಇದರ ನಿಗದಿತ ಸಮಯ ಸಂಜೆ 4 ಗಂಟೆಗಳು. ನಿಗದಿಪಡಿಸಲು 1 ಒತ್ತಿರಿ. ಓಕೆ ಸ್ನೇಹಿತರೆ, ಅಲರ್ಟ್ ಅನ್ನು ಹೊಂದಿಸಿದೆಯಂತೆ. ಈಗ ಕಟ್ ಮಾಡ್ತಾ ಇದ್ದೀನಿ ಕಾಲು. ಈ ರೀತಿ ನಾವು 139ಗೆ ಕಾಲ್ ಮಾಡೋ ಮೂಲಕ ವೇಕಪ್ ಅಲರ್ಟನ್ನು ಸೆಟ್ ಮಾಡ್ಬೋದು. ಈಗ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಮೂಲಕ ಯಾವ ರೀತಿ ನಾವು ವೇಕಪ್ ಅಲಾರಾಮ್ನ ಸೆಟ್ ಮಾಡ್ಬೋದು ಅದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, 139ಗೆ ಕಾಲ್ ಮಾಡೋ ಮೂಲಕ IVR ಅಲ್ಲಿ ಯಾವ ರೀತಿ ಅಲಾರಾಮ್ ಸೆಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ವೇರ್ ಇಸ್ ಮೈ ಟ್ರೈನ್ ಮೂಲಕ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋಣ. ಈಗ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ನ ಓಪನ್ ಮಾಡೋಣ.
ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಓಪನ್ ಮಾಡಿದಾಗ Train, no train name. Spot train search. Live station. ಹೀಗೆ ಸ್ವೈಪ್ ಮಾಡ್ತಾ ಬನ್ನಿ. ಲೈವ್ ಸ್ಟೇಷನ್ ಅಂತ ಬರುತ್ತೆ. ಅದಾದಮೇಲೆ Station code name. Edit box. ಇಲ್ಲಿ ಸ್ಟೇಷನ್ ಕೋಡ್ ನೇಮ್ ಅಂತ ಬರುತ್ತೆ. ಇಲ್ಲಿ ಸ್ಟೇಷನ್ ಕೋಡ್ ಅಥವಾ ನೇಮ್ ಬರಿಬೋದು. ನಮಗೆ ಈಗ ನಮ್ಮ ಸ್ಟೇಷನ್ ನೇಮ್ ಗೊತ್ತಿದೆ, ನಾವು ರೀಚ್ ಆಗಬೇಕಾಗಿರೋಂಥ ಸ್ಟೇಷನ್ನು KSR. ಇದು ನಮ್ಮ ಡೆಸ್ಟಿನೇಷನ್ ಆಗಿರುತ್ತೆ, ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನು. Showing English. U K K S F R R. ಸೊ ಇಲ್ಲಿ KSR ಅಂತ ಟೈಪ್ ಮಾಡೀನಿ. Live station search. ಲೈವ್ ಸ್ಟೇಷನ್ ಸರ್ಚ್ ಕೊಡೋಣ. Live station page. ಲೈವ್ ಸ್ಟೇಷನ್ ಸರ್ಚ್ ಕೊಟ್ಟಾಗ Click share. More option. To station optional. Alt tab. ಇಲ್ಲಿ Local non-local tab. ಹಿಂಗೆಲ್ಲ ಬರುತ್ತೆ. Scheduled. ಇದನ್ನೆಲ್ಲ ಬಿಡಿ. Expected. BTN expected triangle. Button. ಎಷ್ಟು ಗಂಟೆಗೆ ಅರೈವಲ್ ಎಕ್ಸ್ಪೆಕ್ಟೆಡ್ ಇದೆ ಅದೆಲ್ಲ ತೋರಿಸೋದು ನಿಮಗೆ. Train number 07346. Scheduled arrival time 3:25 p.m. Expected arrival time 3:25 p.m. Train name to Macuro. So, ಇದಲ್ಲ Train number ನಮ್ದು. 12008. ಇದು ಅಲ್ಲ. Scheduled. Train number 06395. ಇದು ಅಲ್ಲ. Train number 17307. ಇದೆ. Scheduled arrival time 4:30 p.m. Expected arrival time 4:30 p.m. Train name Basava Express. Train delay status on time. Source station Mysuru Junction. Expected platform 9. Destination station Gatak Junction. ಓಕೆ, ಇಲ್ಲಿ ಹೇಳ್ತಾಯಿ ನೋಡಿ, ಬಸವ ಎಕ್ಸ್ಪ್ರೆಸ್ಸು ಟ್ರೈನ್ ನಂಬರ್ ಹೇಳ್ಬಿಟ್ಟು ಎಕ್ಸ್ಪೆಕ್ಟೆಡ್ ಟೈಮು ಅರೈವಲ್ಲು 4:30 p.m. ಪ್ಲಾಟ್ಫಾರ್ಮ್ ನಂಬರ್ 9 ಇದು ನಿಲ್ಬೋದು ಅಂತ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Expected arrival time 4:30 p.m. Date selected today. 17,307 Basava Express. SBCBG. Okay. More options. Button. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ರೈಟ್ ಸ್ವೈಪ್ ಮಾಡ್ತಾ ಬಂದರೆ Today. Button. Alarm. Button. ಅಲಾರಾಮ್ ಅಂತ ಇದೆ. Coach. Button. ಕೋಚ್ ಎಲ್ಲ ಚೆಕ್ ಮಾಡ್ಕೊಬೋದು, Share. Button. ಶೇರ್ ಮಾಡ್ಬೋದು. ಈಗ Alarm. Button. ಅಲಾರಾಮ್ ಮೇಲೆ ಕ್ಲಿಕ್ ಮಾಡೋಣ. Where is my train? ಅಲಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. More options. When? ಯಾವಾಗ ಅಂತ ಕೇಳ್ತಾ ಇದೆ. 10 minutes before. ಓಕೆ, ಯಾವಾಗ ನಿಮಗೆ ಅಲಾರಾಮ್ ಕೊಡಬೇಕು ಅಂತ ಇಲ್ಲಿ ಬೈ ಡಿಫಾಲ್ಟು 10 minutes ಬಿಫೋರ್ ಅಂತ ಸೆಟ್ ಆಗಿದೆ. ಇಲ್ಲಿಂದ ಒಂದ್ಸಲ ರೈಟ್ ಸ್ವೈಪ್ ಮಾಡಿದ್ರೆ Time slider bar. ಟೈಮ್ ಸ್ಲೈಡರ್. ಸೊ ಇದು ಚೂರು ಇನ್ಯಾಕ್ಸೆಸಿಬಲ್ ಇದೆ ಸ್ನೇಹಿತರೆ. ಒನ್ ಟೈಮ್ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಈ ಟೈಮ್ ಸ್ಲೈಡರ್ ಮೇಲೆ ನೋಡಿ, ಈಗ ಡಬಲ್ ಟ್ಯಾಪ್ ಮಾಡಿದ್ದೀನಿ. 30 minutes before. 30 ಹೋಗಿದೆ. Time slider bar. ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ 60 minutes before. ಈಗ 60 minutes ಬಿಫೋರ್ ಹೋಗಿದೆ. ಸೊ Time slider bar. ಮತ್ತೆ ನಾವು 10ಗೆ ತರಬೇಕು ಅಂತಂದರೆ ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಸಲ ಬ್ಯಾಕ್ ಬಂದು Where is my train? Coach. Alarm. ಮತ್ತೆ ಅಲಾರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. Where is my train? ಈಗ ಮತ್ತೆ 10ಗೆ ಬಂದಿರುತ್ತೆ ಅದು. More up when? 10 minutes before. ಓಕೆ, 10 minutes ಬಿಫೋರ್ ಸಾಕು ನನಗೆ. Time slider bar. Where? Alarm station. Edit box. ಯಾವ ಸ್ಟೇಷನ್ಗೆ ನೀವು ಅಲಾರಾಮ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸ್ಟೇಷನ್ನು ಯಾವ್ದು ಇದೆಯಲ್ಲ, ಈ ಟ್ರೈನ್ ಹೋಗೋ ದಾರಿಯಲ್ಲಿ ಯಾವ ಸ್ಟೇಷನ್ ಬರುತ್ತೋ ಅದೆಲ್ಲ ತೋರಿಸ್ತಾ ಹೋಗುತ್ತೆ ನೋಡಿ ಇಲ್ಲಿ. More option. SBC. KSR Bengaluru City Junction. 4:30 p.m. BTN expand. Button. YPR. Yusvanpur Junction. 4:55 p.m. ಯಶವಂತಪುರ್ಗೆ 4:55 ಹೋಗುತ್ತೆ. BT Bank. Yelahanka Junction. 5:16 p.m. ಯಲಹಂಕ 5:16 ಹೋಗುತ್ತೆ. DBU. Dot Ballard. 5:35 p.m. ದೊಡ್ಡಬಳ್ಳಾಪುರಿಗೆ 5:45 ಹೋಗುತ್ತೆ. ಹಿಂಗೆಲ್ಲ ಇದೆ. ನಮಗೀಗ ಬೇಕಾಗಿರೋದು BT Bank. BTN SBC. KSR Bengaluru City Junction. 4:30 p.m. ಇದೇ ಬೇಕಾಗಿರೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Location alarms. ಓಕೆ, More options. When? 10 minutes before. Time slider bar. Where? SBC. KSR Bengaluru City Junction. Edit box. Set destination alarm. Auto start needs to be enabled for alarms to work. Permission close. Button. Allow. ಸೊ ಇಲ್ಲಿ ಆಟೋ ಸ್ಟಾರ್ಟ್ ಪರ್ಮಿಷನ್ ಕೇಳ್ತಾ ಇದ್ದೀನಿ, ಅಲೋ ಮಾಡೋಣ. Background auto start. ಸೊ ಇದು ನಮ್ಮ ಪೋಕೋ ಫೋನಲ್ಲಾದರೆ ಕೇಳುತ್ತೆ, ಬೇರೆ ಫೋನಲ್ಲಿ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. More. Background auto start. 8 apps can start in the background. ಇಲ್ಲಿ ವೇರ್ ಇಸ್ ಮೈ ಟ್ರೈನ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. WhatsApp. Not checked. Check where is my train. Not checked. Check box. ಓಕೆ ಸ್ನೇಹಿತರೆ, ವೇರ್ ಇಸ್ ಮೈ ಟ್ರೈನ್ಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಬ್ಯಾಕ್ ಬರ್ತೀನಿ ಈಗ. Where is my train? Auto start needs to be enabled for alarms to work. Permission closed. ಈಗ ಪರ್ಮಿಷನ್ ಕ್ಲೋಸ್ ಮಾಡೋಣ. When? 10 minute. Time slide. Where? SBC. KSR Ben. Set destination alarm. ಈಗ ಸೆಟ್ ಡೆಸ್ಟಿನೇಷನ್ ಅಲಾರ್ಮ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. Set alarm. Deny. To continue, please enable alarm permission which uses alarms and reminder services. ಓಕೆ, ಈಗ ಅಲಾರಾಮ್ ಪರ್ಮಿಷನ್ ಇದನ್ನು ಎನೇಬಲ್ ಮಾಡಿ ಅಂತ ಕೇಳ್ತಾ, ಅಲಾರಾಮ್ ಬರಬೇಕು ಅಂತಂದರೆ Deny. Enable. ಎನೇಬಲ್ ಕೊಡ್ತೀನಿ. Alarms and reminders. Alarms and reminders. Allow setting alarms and reminders. Off. Switch. On. Allow this app to set alarms and schedule time-sensitive actions. This lets the app run in the background, which may use more battery. If this permission is off, existing alarms and events scheduled by this app won't work. ಆನ್ ಮಾಡಿದ್ದೀವಿ. ಬ್ಯಾಕ್ ಬರೋಣ. Where is my train? Location alarms. More options. When? 10 minutes before. Time slider bar. Where? SBC. KSR Bengaluru City Junction. Set destination alarm. Need permission to display over other apps for alarm to work correctly. ಓಕೆ, ಮತ್ತೆ ಇನ್ನೊಂದು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್, ಈ ಪರ್ಮಿಷನ್ ಬೇಕು ಅಂತ. Enable permission. ಎನೇಬಲ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡೋಣ. Display over other apps. Display Android AC screen recorder. ಇಲ್ಲಿ ವೇರ್ ಇಸ್ ಮೈ ಟ್ರೈನ್ಗೆ ಪರ್ಮಿಷನ್ ಕೊಡೋಣ. Where is my train? Display over other apps. Allow display over other apps. Off. Switch. ಸೊ ಇದನ್ನ ಆನ್ ಮಾಡ್ತಾ ಇದ್ದೀನಿ. On. ಓಕೆ ಸ್ನೇಹಿತರೆ, ಪರ್ಮಿಷನ್ ಕೊಟ್ಟಿದ್ದೀವಿ.
KSR Bengaluru. Set destination alarm. ಸೆಟ್ ಡೆಸ್ಟಿನೇಷನ್ ಅಲಾರ್ಮ್ ಮೇಲೆ ಕ್ಲಿಕ್ ಮಾಡೋಣ. Warning. Note. Location alarm will work only if you are inside the train. ಓಕೆ, ಟ್ರೈನ್ ಒಳಗಿದ್ರೆ ಮಾತ್ರ ಡೆಸ್ಟಿನೇಷನ್ ಅಲಾರ್ಮ್ ವರ್ಕ್ ಆಗೋದು ಅಂತ ಹೇಳ್ತಾ ಇದೆ. Cancel. Set destination alarm. ಸೆಟ್ ಡೆಸ್ಟಿನೇಷನ್ ಅಲಾರ್ಮ್ ಮೇಲೆ ಮತ್ತೆ ಕ್ಲಿಕ್ ಮಾಡೋಣ. Where is my train? ಓಕೆ ಸ್ನೇಹಿತರೆ, ಇಲ್ಲಿ ಅಲಾರಾಮ್ ಸೆಟ್ ಆಗಿದೆ. ಸೊ ಈ ರೀತಿ ನೀವು ಅಲಾರಾಮನ್ನು ಸೆಟ್ ಮಾಡ್ಬೋದು. ಈ ರೀತಿ ನಾವು ಅಲಾರ್ಮ್ನ ಕೂಡ ಸೆಟ್ ಮಾಡ್ಬೋದು. ಈಗ ನಾವು 139 ಏನು ಕಾಲ್ ಮಾಡಿ ವೇಕಪ್ ಅಲಾರ್ಮ್ನ ಸೆಟ್ ಮಾಡಿರ್ತೀವಲ್ಲ, ಆ ವೇಕಪ್ ಅಲರ್ಟು ನಮಗೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಕಾಲ್ ಬರುತ್ತೆ ನಮಗೆ ಆ್ಯಕ್ಚುಲಿ ಒಂದು ಫೋನ್ ಕಾಲು. ಆ ಫೋನ್ ಕಾಲಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. The WakeUp alarm call from IRCTC. You are going to reach your requested station shortly. ಇಷ್ಟೇ ಸ್ನೇಹಿತರೆ ಅವ್ರು ಹೇಳೋವಂಥದ್ದು. ಜಸ್ಟ್ ನಮಗೊಂದು ಕಾಲ್ ಬರುತ್ತೆ. ಕಾಲ್ನ ಅಟೆಂಡ್ ಮಾಡಿದ ತಕ್ಷಣ ವೇಕಪ್ ಅಲರ್ಟು ನಿಮ್ಮ ಡೆಸ್ಟಿನೇಷನ್ನು ಶಾರ್ಟ್ಲಿ ಬರ್ತಾ ಇದೆ ಅಂತ ಹೇಳುತ್ತೆ ಅಷ್ಟೇ. ಓಕೆ ಸ್ನೇಹಿತರೆ, 3 ವಿಷಯಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ಮೊದಲನೇದಾಗಿ ರೈಲ್ವೆ ಸ್ಟೇಷನಲ್ಲಿ ವೈಫೈ ಯೂಸ್ ಮಾಡೋಂಥದ್ದು. ಎರಡನೇದಾಗಿ 139 ಕಾಲ್ ಮಾಡೋ ಮೂಲಕ ವೇಕಪ್ ಅಲರ್ಟನ್ನು ಸೆಟ್ ಮಾಡೋಂಥದ್ದು. ಮೂರನೇದು ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಮೂಲಕ ಅಲಾರಾಮನ್ನು ಸೆಟ್ ಮಾಡೋಂಥದ್ದು, ನಮ್ಮ ಡೆಸ್ಟಿನೇಷನ್ ಅಲಾರ್ಮು. ಸೊ ಈ 3 ಮಾಹಿತಿಗಳು ನಿಮಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಟ್ವಿಟರನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕೂಡ ನಿಮಗೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.